ನಮಸ್ತೆ ಸ್ನೇಹಿತರೆ. ರೈತರ ಬದುಕು ಹೇಗೆ ಅಂದರೆ 3 ತಿಂಗಳು 4 ತಿಂಗಳುಗಳ ಕಾಲ ಮಳೆ ಬಿಸಿಲು ಗಾಳಿ ಎಂದಲೇ ಬೆಳೆಗಳನ್ನು ಬೆಳೀತಾರೆ. ಆದರೆ ಬೆಳೆದಂಥ ಬೆಳೆಗಳನ್ನು ಮಾರುಕಟ್ಟೆಗೆ ತಂದಾಗ ಅದರ ಒಂದು ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ದಲ್ಲಾಳಿಗಳು. ಅಂದರೆ ದಲ್ಲಾಳಿಗಳು ಯಾವುದೇ ರೀತಿಯಾಗಿ ಕಷ್ಟವನ್ನು ಪಟ್ಟಿರಲ್ಲ. ಡೈರೆಕ್ಟಾಗಿ ಬೆಳೆದು ಬಂದಂಥ ಬೆಳೆಗಳನ್ನು ಅವರು ನಿಗದಿ ಮಾಡ್ತಾರೆ. ಅಂದರೆ ರೈತ ಅವನು ಬೆಳೆದಂಥ ಬೆಳೆಗೆ ರೈತ ಬೆಲೆಯನ್ನು ನಿಗದಿ ಮಾಡುವ ಒಂದು ಅವಕಾಶ ನಮ್ಮಲ್ಲಿಲ್ಲ. ಇಂತಹ ಒಂದು ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ರೈತರಿಗೆ ಯಾವುದೇ ಕಾರಣಕ್ಕೂ ಸಹ ಬೆಳೆಗಳಿಗೆ ಪ್ರತಿಫಲ ಸಿಗದೇ ಇರತಕ್ಕಂಥದ್ದು ಸಾಮಾನ್ಯವಾಗಿದೆ. ಹಾಗಾಗಿ ಇಂತಹ ಬೆಳೆಗಳನ್ನು ಬೆಳೆದಂಥ ರೈತರಿಗೆ ನೇರ ಮಾರಾಟ ಪ್ರಕ್ರಿಯೆ ಮಾಡುವುದರ ಮುಖಾಂತರ ಹೆಚ್ಚಿನ ಒಂದು ಆದಾಯವನ್ನು ಅವನು ಗಳಿಸ್ಬೋದು ಅನ್ನೋದು ನಮಗೆ ಇದರಿಂದ ಅರ್ಥ ಆಗ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಒಪಿನಿಯನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.